ಹಾಗಾದರೆ ಸುಧಾಕರ್ ಅವರಿಗೆ ಹಾದಿ ಸಲೀಸ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಗ್ರೀನ್ ಸಿಗ್ನಲ್ ತೋರಿಸಿದ ತಕ್ಷಣ ಟಿಕೆಟ್ ಫೈನಲ್ ಆಗೋಯ್ತಾ ಅಂದರೆ ನೋ, ಪಕ್ಷದಲ್ಲೇ ಇನ್ನೂ ಕೆಲವರಿದ್ದಾರೆ. SR ವಿಶ್ವನಾಥ್ ಅವರು ಅಡ್ಗಾಲ್ ಹಾಕ್ತಾರಾ? ಯಾಕೆಂದರೆ ತಮ್ಮ ಪುತ್ರ ಅಲೋಕ್ಗೆ ಟಿಕೆಟ್ ಕೊಡಿಸೋದಕ್ಕೆ SR ವಿಶ್ವನಾಥ್ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪುತ್ರ ಅಲೋಕ್ ಪರ ಚುನಾವಣಾ ಪ್ರಚಾರವನ್ನು ಈಗಾಗಲೇ ಆರಂಭ ಮಾಡಿಬಿಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಚಿಕ್ಕರಾಯಪ್ಪನಹಳ್ಳಿ ಬಳಿ ಬಿಜೆಪಿ JDS ಕಾರ್ಯಕರ್ತರಿಗೆ ಭೋಜನ ಕೂಟವನ್ನು ಏರ್ಪಡಿಸಿದರು. ಸುಧಾಕರ್ ವಿಶ್ವನಾಥ್ ಫೈಟ್ ಮಧ್ಯೆ MTB ನಾಗರಾಜ್ ಕತೆ ಏನು? ಯಾಕೆಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಅವರು ಬಯಸಿದ್ದಾರೆ MTB ನಾಗರಾಜ್. ಚೇಳೂರು ಭಾಷಣದಲ್ಲಿ MTB ನಾಗರಾಜ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಸುಧಾಕರ್. ಬಿಜೆಪಿ ಸರ್ಕಾರ ಬರೋದರಲ್ಲಿ ನಮ್ಮದೂ ಪ್ರಮುಖ ಪಾತ್ರ ಇದೆ ಅಂತ ಸುಧಾಕರ್ ಹೇಳಿದರು. ಹಾಗಾಗಿ ಈಗ ಟ್ರಯಾಂಗ್ಯುಲರ್ ಫೈಟ್ ಶುರುವಾಗುತ್ತೆ. ಒಂದು ಕಡೆ ಸುಧಾಕರ್, ಮತ್ತೊಂದು ಕಡೆ ಅಲೋಕ್ ವಿಶ್ವನಾಥ್ ಅಂದರೆ SR ವಿಶ್ವನಾಥ್ ಅವರ ಮಗ, ಮತ್ತೊಂದು ಕಡೆ MTB ನಾಗರಾಜ್. ಮೂರು ಆಕಾಂಕ್ಷಿತರಿದ್ದಾರೆ. ಒಂದು ವೇಳೆ JDS ಅವರು ಚಿಕ್ಕಬಳ್ಳಾಪುರ ಬಿಟ್ಟುಕೊಟ್ರೆ ಅದು BJPಗೆ ಬಂದರೆ ಈಗಾಗಲೇ ಹಾಲಿ ಸಂಸದರು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈ ಮೂರು ಜನದಲ್ಲಿ ಯಾರಿಗೆ ಮಣೆ ಹಾಕ್ತಾರೆ? ಯಾರಿಗೆ ಮಣೆ ಹಾಕಿದ್ರೂ ಉಳಿದಿಬ್ಬರಿಗೆ ಅಸಮಾಧಾನ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಇವಾಗ ಚಿಕ್ಕಬಳ್ಳಾಪುರ BJP ವಲಯದಲ್ಲಿ, BJP ಘಟಕದಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿದೆ? ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ರ ಅಥವಾ SR ವಿಶ್ವನಾಥ್ ಅವ್ರ ಮಗನ MTB ನಾಗರಾಜ? ಯಾರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ? ಅರವಿಂದ್, ಖಂಡಿತವಾಗಿ ಕೂಡ ಮೂರು ಜನ ಕೂಡ ಇವಾಗ ಪ್ರಬಲವಾಗಿ ಟಿಕೆಟನ್ನು ತಗೊಳ್ಳೇಬೇಕು ಅನ್ನೋಂಥ ರೀತಿಯನ್ನ ಕಸರತ್ತುಗಳನ್ನು ಒಳಗೊಳಗೆ ಮಾಡ್ತಾ ಇದ್ರು. ಆದರೆ ಈಗ ಸದ್ಯಕ್ಕೆ ನೇರವಾಗಿ ಹೊರಗಡೆ ಬಂದು ಖಚಿತಪಡಿಸಿರುವಂಥದ್ದು ಅದು ಸುಧಾಕರ್ ಅವರು. ಮತ್ತೊಂದು ಕಡೆ ವಿಶ್ವನಾಥ್ ಅವರು ಕೂಡ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೊಡಲೇಬೇಕು, ನಾನು ಕೂಡ ಆಗ್ರಹ ಮಾಡ್ತೀನಿ, ತಮ್ಮ ಮಗ ಕೂಡ ಸಮರ್ಥ ಇದ್ದಾನೆ, ಪಕ್ಷದ ಕೆಲಸದಲ್ಲಿ ಭಾಳಷ್ಟು ಬಾರಿ ತೊಡಗಿಸ್ಕೊಂಡಿದ್ದಾನೆ, ಪಕ್ಷ ಸಂಘಟನೆ ಮಾಡಿದ್ದಾನೆ, ಹಾಗಾಗಿ ಈ ಬಾರಿ ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ಕೂಡ ಪಟ್ಟನ್ನು ಹಿಡಿತಾ ಇರೋದು. ಹೀಗಾಗಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವರ ವ್ಯಾಪ್ತಿ ಇರುವಂತಹ ದೊಡ್ಡಬಳ್ಳಾಪುರ ಸೇರಿದಂತೆ ದೇವನಹಳ್ಳಿ ಹಲವು ಭಾಗಗಳಲ್ಲಿ ಈಗಾಗಲೇ ಕೂಡ BJP ಮತ್ತು JDS ಇಬ್ಬರು ಜಂಟಿಯಾಗಿ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿರುವಂಥದ್ದು. ನಿನ್ನೆ ಅಷ್ಟೇ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕರಾಯಪ್ಪನಹಳ್ಳಿ ಅಂತೇಳಿ ಒಂದು ಫಾರಂ ಹೌಸ್ನಲ್ಲಿ ಬಾಡೂಟದ ಭೋಜನ ಕೂಟವನ್ನು ಆಯೋಜನೆ ಮಾಡಿ ಅಲ್ಲೂ ಕೂಡ ತಮ್ಮ ಮಗನ ಪರ ಪ್ರಚಾರವನ್ನು ಅವರು ಕೂಡ ಆರಂಭಿಸಿರುವಂಥದ್ದು. ಮತ್ತೊಂದು ಕಡೆ MTB ನಾಗರಾಜ್ ಅವರ ನಡೆ ಕೂಡ ಅಂದರೆ ಅವರು ಎಲ್ಲೂ ಕೂಡ ನೇರವಾಗಿ ಬಹಿರಂಗವಾಗಿ ಬಂದು ನಾನು ಸ್ಪರ್ಧೆ ಮಾಡ್ತಿದ್ದೀನಿ, ನನಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲೂ ಹೇಳ್ತಿಲ್ಲ. ಆದರೆ ಅವ್ರಿಗೂ ಕೂಡ ಒಳಗೆ ಆಸೆ ಇದೆ. ಯಾಕೆಂತಂದ್ರೆ ಯಾರು ಕೂಡ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಇನ್ನು ಮತ್ತೆ ವಿಧಾನಸಭಾ ಚುನಾವಣೆ ಅಂತಂದ್ರೆ 5 ವರ್ಷ ಆಗುತ್ತೆ, ಅಷ್ಟರವರೆಗೂ ಕೂಡ ಅಧಿಕಾರ ಇಲ್ಲದೆ ಇರಲಿಕ್ಕೆ ಸಾಧ್ಯ ಆಗಲ್ಲ, ಒಂದು ರೀತಿ ಕಷ್ಟ ಆಗುತ್ತೆ. ಹಾಗಾಗಿ ತಮ್ಮ ಮುಂದಿನಿರುವಂತಹ ಆಯ್ಕೆ ಈಗ ಲೋಕಸಭಾ ಚುನಾವಣೆ, ಹಾಗಾಗಿ ತಾವು ಕೂಡ ಸ್ಪರ್ಧೆ ಮಾಡಬೇಕು. ಯಾಕೆಂತಂದ್ರೆ ನಾನು ಕೂಡ ಹಿಂದೆ ಸಚಿವನಾಗಿದ್ದೆ, ಆ ಸಚಿವ ಸ್ಥಾನವನ್ನ ತ್ಯಾಗವನ್ನ ಮಾಡಿ BJP ರಾಜ್ಯದಲ್ಲಿ ಅಧಿಕಾರ ಬರಲಿಕ್ಕೆ ಬಹಳಷ್ಟು ತ್ಯಾಗವನ್ನ ಮಾಡಿದ್ದೀನಿ ನಾನು. ಆದ್ರೆ ಕಳೆದ ಬಾರಿ ಜನ ನನ್ನ ಕೈ ಹಿಡಲಿಲ್ಲ, ಹಾಗಾಗಿ ಅನ್ಯಾಯ ಆಗಿದೆ, ನನಗೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ BJP ಹೈಕಮಾಂಡ್ ನಾಯಕರ ಬಳಿ ಹೌಲತ್ತು ಕೊಟ್ಟಿದ್ದಾರೆ. ಹಾಗಾಗಿ ಈಗ BJP ಹೈಕಮಾಂಡ್ ನಾಯಕರಿಗೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ. ಕಾರಣ ಯಾಕೆಂತಂದ್ರೆ ಸುಧಾಕರ್ ಅವರು ಕೂಡ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಹಿತದೃಷ್ಟಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಇರಾದೆಯಲ್ಲಿರುವಂಥದ್ದು. MTB ಅವರಿಗೂ ಕೂಡ ತಮ್ಮ ಭವಿಷ್ಯದ ಚಿಂತೆ, ಈಗ ವಿಶ್ವನಾಥ್ ಅವರಿಗೆ ತಮ್ಮ ಮಗನ ಮುಂದಿನ ಭವಿಷ್ಯದ ಚಿಂತೆ. ಹಾಗಾಗಿ ಮೂರು ಜನ ನಾಯಕರು ಕೂಡ ಈಗ ರೇಸ್ನಲ್ಲಿದ್ದಾರೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ, ಇವೆಲ್ಲ ಚುನಾವಣಾ ಪೂರ್ವ ಟಾಕ್ಸ್. ಅಂತಿಮವಾಗಿ ಎಲ್ಲ ರೀತಿ ಅಳೆದು ತೂಗಿ ನಿರ್ಧಾರ ತಗೋಬೇಕಲ್ಲ, ಆ ಕೆಲಸ ಹೈಕಮಾಂಡ್ ಮಾಡ್ತಾರೆ. ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದ್ದೆ. ಇವತ್ತು ನಾನು ಮತ್ತೆ MP ಆದರೆ